2024 ಶುರು ಆಗಿ ಆಲ್ರೆಡಿ 4 ತಿಂಗಳು ಮುಗಿತಾ ಬಂತು. ಇನ್ನೇನ್ ಎಲೆಕ್ಷನ್ಸು IPL ಅಂತ ಅನ್ಕೊಂಡು ಅರ್ಧ ವರ್ಷನೂ ಮುಗ್ದೋಗತ್ತೆ. ಬಟ್ ಸ್ಟಿಲ್ ನಮ್ಮವರೊಬ್ರದೂ ಸುದ್ದಿನೇ ಇಲ್ಲ. ಅದೇ ಅಕ್ಕಪಕ್ಕದ ಇಂಡಸ್ಟ್ರಿನವರು ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ. ಅಂಡ್ ಸ್ಟಾರ್ ಅನ್ಸ್ಕೊಂಡಿರೋರು ರೆಗ್ಯುಲರ್ ಆಗಿ ತಮ್ಮ ಸಿನಿಮಾಗಳನ್ನ ತರೋದಲ್ದೇನೆ ಮುಂದಿನ ಸಿನಿಮಾಗಳ ಅಪ್ಡೇಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಹೀಗಿರುವಾಗ ಇಂಥ ಪರಿಸ್ಥಿತಿ ಮಧ್ಯೆ ನಮ್ಮವರದ್ ಯಾವಾಗ ಎಚ್ಚೆತ್ಕೊಳ್ತಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಕೂಲಿ ಇದು ರಜನಿಕಾಂತ್ ಅವರ ಮುಂದಿನ ಸಿನಿಮಾ. ಲೋಕೇಶ್ ಕನಗರಾಜ್ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವಂತದ್ದು. ಇನ್ನ ಪ್ರಾಜೆಕ್ಟ್ ಬಂದು ಹೋದ ವರ್ಷನೇ ಅನೌನ್ಸ್ ಆಗಿತ್ತು. ಅಂಡ್ ಈಗ ಅದರ ಕಾನ್ಸೆಪ್ಟ್ ವಿಡಿಯೋ ಟೈಟಲ್ ಟೀಸರ್ ರಿಲೀಸ್ ಆಗಿದೆ ಕನ್ನಡದಲ್ಲೂ ಕೂಡ. ಸೊ ಮಾತಾಡೋಣ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ. ಆದ್ರೆ ಅದಕ್ಕಿಂತ ಮೊದಲು ಇನ್ನೇನ್ 50,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋ ಹಾದಿಯಲ್ಲಿದ್ದೀವಿ. ಸೊ ಚಾನಲ್ಗೆ ಹೊಸಬರಾಗಿದ್ರೆ, ಮಾಡುವಂತ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ತಲೈವರ್ 171 ಟೈಟಲ್ನ ಏಪ್ರಿಲ್ 22ಕ್ಕೆ ರಿವೀಲ್ ಮಾಡ್ಲಾಗತ್ತೆ ಅಂದಾಗ್ಲೇ ಅದರ ಹಿಂದೆನೆ ಒಂದು ವಿಡಿಯೋ ಜನರೇಟ್ ಆಗ್ತಿದೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಬಿಕಾಸ್ ಜನರಲಿ ಅದನ್ನ ಲೋಕೇಶ್ ಅವರು ಫಾಲೋ ಮಾಡ್ತಾರೆ. ಹಾಗೇನೆ ಬರುವಂತ ಟೀಸರ್ ನಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಸಿನಿಮಾದ ಕಥೆ ಬಗ್ಗೆ ಒಂದು ಐಡಿಯಾ ಬಿಟ್ಕೊಟ್ಟಿರ್ತಾರೆ. ಇನ್ಫ್ಯಾಕ್ಟ್ ಇದನ್ನ ವಿಕ್ರಮ್ ಹಾಗೆ ಲಿಯೋ ಸಿನಿಮಾದ ಟೀಸರ್ ನಿಂದ ಶುರು ಮಾಡಿದ್ರು. ಅಂಡ್ ಅದೇ ಕೆಲ್ಸನ ಈಗ ಕೂಲಿ ಟೈಟಲ್ ಟೀಸರ್ ನಲ್ಲೂ ಕಂಟಿನ್ಯೂ ಮಾಡಿದ್ದಾರೆ. ಇನ್ನು ಲೋಕೇಶ್ ಅವರ ಸ್ಟ್ರಾಂಗ್ ಝೋನ್ ಅಂದ್ರೆ ಅದು ಅವರ ಎಲಿಮೆಂಟರಿ ಡೀಟೇಲಿಂಗ್. ಅಂದ್ರೆ ಇಷ್ಟು ಸಣ್ಣ ಟೀಸರ್ ನಲ್ಲೇ ಎಲಿಮೆಂಟ್ಸ್ ಗಳನ್ನ ಆಡ್ ಮಾಡಿ ಅದಕ್ಕೆ ಎಕ್ಸ್ಟ್ರಾ ಲೇಯರ್ಸ್ ಇಟ್ಟು ತಮ್ಮ ಕಾನ್ಸೆಪ್ಟ್ ವಿಡಿಯೋಗೆನೆ ಒಂದು ಡೆಪ್ತ್ ಕೊಡೋದಕ್ಕೆ ನೋಡ್ತಾರೆ. ಟು ಬಿ ಫ್ರಾಂಕ್, ಕೂಲಿ ಟೀಸರ್ ನಲ್ಲಿ ಆ ಗೋಲ್ಡ್ ಸ್ಮಗ್ಲಿಂಗ್ ಅನ್ನೋದನ್ನ ಬಿಟ್ಟು ಅಷ್ಟಾಗಿ ಬೇರೆ ಡೀಟೇಲಿಂಗ್ ಅಂತ ಇರ್ಲಿಲ್ಲ. ಈವನ್ ವಿಕ್ರಮ್ ಮತ್ತೆ ಲಿಯೋ ಟೀಸರ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಅಷ್ಟು ಇಂಪ್ಯಾಕ್ಟ್ ಕೂಡ ಕಾಣ್ಲಿಲ್ಲ. ಮೇ ಬಿ ಲೋಕೇಶ್ ಅವರ ರಿಪಿಟೇಟಿವ್ ಟೆಂಪ್ಲೇಟ್ ಇಂದ ಹೀಗನ್ಸಿರ್ಬೋದೇನೋ ಗೊತ್ತಿಲ್ಲ. ಆದ್ರೆ ಎಕ್ಸ್ಪೆಕ್ಟ್ ಮಾಡಿದ ಲೆವೆಲ್ಗೆ ಇದು ಇರ್ಲಿಲ್ಲ. ಇನ್ನು ಆಸ್ ಯೂಶುವಲ್ ಒಬ್ಬ ಸ್ಟಾರ್ನ ಅವರಿಗಿರೋ ಸ್ಟಾರ್ಡಮ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಹಾಗೇನೆ ಕ್ಯಾರೆಕ್ಟರ್ ಪ್ರೆಸೆಂಟೇಷನ್ ನಲ್ಲಿ ಲೋಕೇಶ್ ಅವರು ಫುಲ್ ಮಾರ್ಕ್ಸ್ ತಗೋತಾರೆ. ಸ್ಪೆಷಲಿ ರಜನಿ ಅವರ ಲುಕ್ ಅಂಡ್ ಪ್ರೆಸೆನ್ಸ್, ಆ ಪಾತ್ರನ ಡಿಫೈನ್ ಮಾಡಿದಂತ ರೀತಿ ಇಷ್ಟ ಆಯ್ತು. ಕೂಲಿ ಅನ್ನೋ ಅರ್ಥದಲ್ಲೇ ರಜನಿಕಾಂತ್ ಅವರು ಆಲ್ರೆಡಿ ಒಂದು ಸಿನಿಮಾನ ಮಾಡಿ ಆಗಿದೆ. ಅಂಡ್ ಈ ಸಲ ಅದರ ಇನ್ನೊಂದು ವರ್ಷನ ನೋಡೋದಕ್ಕೆ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಪ್ರೆಸೆಂಟೇಷನ್ ವಿಚಾರದಲ್ಲಿ ಪಾತ್ರಕ್ಕೆ ಬರೀ ಒಂದು ಟೋನ್ ನ ಸೆಟ್ ಮಾಡೋದಲ್ದೇನೆ ಇಡೀ ಸಿನಿಮಾನ ಬ್ಲಾಕ್ ಅಂಡ್ ವೈಟ್ ಥೀಮ್ ನಲ್ಲಿ ಕ್ಯಾರಿ ಮಾಡ್ತಾ ಗೋಲ್ಡ್ ಮತ್ತೆ ಕೆಂಪು ಬಣ್ಣನ ಹೈಲೈಟ್ ಮಾಡಿದ್ದು ಡೆಫಿನೆಟ್ಲಿ ಇಂಪ್ರೆಸಿವ್ ಆಗಿತ್ತು. ಅಂಡ್ ಅದರ ಜೊತೆಗೆ ಇಲ್ಲಿನ ಫ್ರೇಮ್ಗಳು, ಲೋಕೇಶ್ ಅವರಂತೂ ತಮ್ಮ ಸಿಗ್ನೇಚರ್ ಶಾಟ್ಸ್ ನ ಮಿಸ್ಸೇ ಮಾಡಲ್ಲ ಅನ್ಸತ್ತೆ. ಆ ಮುಷ್ಟಿ ಕಟ್ಟೋದು, ಬಾಗಿಲ ಸಂಧಿಯಿಂದನೇ ಒಂದು ನೋಟದಲ್ಲಿ ಎಂಟ್ರಿ ಕೊಡ್ಸಿದ್ದು, ಈ ಕಡೆ ವಿಲನ್ ಗ್ಯಾಂಗ್ ನ ಇಂಟ್ರೊಡ್ಯೂಸ್ ಮಾಡಿಸಿದಂತ ರೀತಿ, ಅಂಡ್ ದೆನ್ ನಮ್ಮ ಮುಖ್ಯ ಪಾತ್ರಕ್ಕೆ ಇಟ್ಟಿರುವಂತ ಫ್ರೇಮ್ಗಳು, ಲೈಕ್ ಪ್ರತಿಯೊಂದರಲ್ಲೂ ಲೋಕೇಶ್ ಅವರ ಸ್ಟೈಲಿಂಗ್ ಕಾಣ್ತಾ ಇತ್ತು. ಇನ್ನು ಈ ವ್ಯಕ್ತಿ ಬಗ್ಗೆ ಎಷ್ಟು ಅಂತ ಹೇಳೋದು, ಪ್ರತಿ ಬಾರಿ ಬೇಡ ಅಂತ ಅನ್ಕೊಂಡ್ರು ಇಲ್ಲ ಮೆನ್ಷನ್ ಮಾಡ್ಲೇಬೇಕು ಅನ್ನೋ ಮಟ್ಟಿಗೆ ಕೆಲಸ ಮಾಡಿರ್ತಾರೆ. ಮಿಸ್ಟರ್ ಅನಿರುದ್ಧ್ ರವಿಚಂದರ್ ಆರಂಭದಲ್ಲಿ ಗ್ರಾಫ್ ಒಂಚೂರು ಕೆಳಗಿಟ್ಟಿರ್ತಾರೆ. ಬಟ್ ಅದು ಹೋಗ್ತಾ ಹೋಗ್ತಾ ಸ್ಪೆಷಲಿ ಆ ಮೂಮೆಂಟ್ ಅನ್ನೋದು ಕ್ರಿಯೇಟ್ ಆದ ಕೂಡ್ಲೆ ಅಬ್ಬರ ಶುರು ಆಗ್ಬಿಡುತ್ತೆ. ಇನ್ಫ್ಯಾಕ್ಟ್ ರಜನಿ ಅವರ ಎಂಟ್ರಿಯಿಂದಾನೇ ಅದು ಎತ್ಕೊಳತ್ತೆ. ಬಟ್ ನನಗೆ ಆ ಲೇಟರ್ ಪಾರ್ಟ್ ಅಲ್ಲಿ ಬಂದಂತ ಬೀಟ್ಸ್ ಸಖತ್ ಇಷ್ಟ ಆಯ್ತು. ಅಂಡ್ ಓವರ್ ಆಲ್ ಟೀಸರ್ಗೆ ಒಂದು ಇಂಪ್ಯಾಕ್ಟ್ ಬಂದಿದೆ ಅಂದ್ರೆ ಅದು ಇವರಿಂದಾನೆ ಅಂತ ಹೇಳ್ಬೋದು. ಕೊನೆಯದಾಗಿ ಈ ಸಿನಿಮಾ ಒಂದು ಸ್ಟ್ಯಾಂಡ್ ಅಲೋನ್ ಮೂವಿ ಆಗಿರುತ್ತೆ ಅಂತ ಸ್ವತಃ ಲೋಕೇಶ್ ಅವರೇ ಹೇಳಿದ್ರು. ಬಟ್ ಯಾಕೋ ಗೊತ್ತಿಲ್ಲ, ಸಣ್ಣದಾಗಿ ಕ್ರಿಯೇಟ್ ಆಗಿರೋ ಬಸ್ ಪ್ರಕಾರ ಹೋದ್ರೆ ಇದು ಕೂಡ LCUಗೆ ಸೇರ್ಬೋದೇನೋ ಅನ್ನೋ ಅನುಮಾನ ಹುಟ್ಕೋತಿದೆ. ಲೈಕ್ ಆ ಕೆಂಪು ಬಣ್ಣ, ಕೋಡ್ ರೆಡ್, ಹಾಗೇನೆ ವಿಕ್ರಮ್ ಟೀಸರ್ ಮತ್ತೆ ಇದಕ್ಕಿರೋ ಸಿಮಿಲಾರಿಟಿ. ಅಲ್ಲಿ ಕಮಲ್ ಅವರು ಆರಂಭಿಸೋಣ ಅಂತ ಹೇಳ್ತಾರೆ, ಇಲ್ಲಿ ರಜನಿ ಅವರು ಮುಗಿಸೋಣ ಅಂತ ಹೇಳ್ತಾರೆ. ಅಂಡ್ ಈ ಕಡೆ ಬಂದ್ರೆ ಆ ಸ್ಮಗ್ಲಿಂಗ್ ಕಾನ್ಸೆಪ್ಟ್, ಇದೆಲ್ಲ ಲೈಟ್ ಆಗಿ ಒಂದಷ್ಟು ಹಿಂಟ್ಸ್ ಕೊಡ್ತಾ ಇದೆ. ಬಟ್ ಇರ್ಲಿ, ಈಗಲೇ ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗತ್ತೆ. ಹೆಚ್ಚಿನ ಡೀಟೇಲ್ಸ್ ಸಿಕ್ಕ ನಂತರ ಅದ್ರ ಬಗ್ಗೆ ಖಂಡಿತ ಡಿಸ್ಕಸ್ ಮಾಡೋಣ. ಅಡಿಷನಲ್ ಆಗಿ ಇದು ಕೂಡ ಲಿಯೋ ರೀತಿನೇ ಒಂದು ರೀಮೇಕ್ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. ಅಂಡ್ ಆಲ್ಸೋ ಅದು ಬಂದು ದಿ ಪರ್ಜ್ ಅನ್ನೋ ಇಂಗ್ಲಿಷ್ ಸಿನಿಮಾದ ರೀಮೇಕ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸತ್ಯನೋ ಗೊತ್ತಿಲ್ಲ, ಬಟ್ ಈ ನ್ಯೂಸ್ ಅಂತೂ ಓಡಾಡ್ತಿರೋದು ನಿಜ. ಹಾಗೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಮುಂದಿನ ದಿನಗಳಲ್ಲೇ ಗೊತ್ತಾಗ್ಬೇಕು. ಸೊ ಇದಿಷ್ಟು ನನಗೆ ಈ ಟೀಸರ್ನ ನೋಡಿ ಹೇಳಬೇಕು ಅನ್ನಿಸ್ತಂತ ವಿಚಾರಗಳು. ಇನ್ನು ನೀವೇನಾದ್ರೂ ಆಲ್ರೆಡಿ ಈ ಟೀಸರ್ನ ನೋಡಿ ಆಗಿದ್ರೆ ಇದು ನಿಮ್ಮಲ್ಲಿ ಯಾವ ತರ ಒಪಿನಿಯನ್ಗಳನ್ನ ಕ್ರಿಯೇಟ್ ಮಾಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಮೆನ್ಷನ್ ಮಾಡ್ಬಿಟ್ಟೆ ಹೋಗಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.